ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಮತ್ತೊಂದು ಹೊಸ ಪ್ರೊಫೈಲ್ ಬಂದಿರುವಂಥದ್ದು. ಪ್ರೊಫೈಲ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ, ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಇವರ ಹೆಸರು ಪದ್ಮಾ ಭಟ್ ಅಂತೇಳಿ, ಊರು ಶಿರಗುಪ್ಪ ಭಾಗದವರು. ವಯಸ್ಸು 46 ವರ್ಷ ಕಂಪ್ಲೀಟ್ ಆಗಿದೆ ಅಂತೇಳಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸಮಸ್ಯೆ ನೋಡೋದಕ್ಕೆ ಚೆನ್ನಾಗಿದ್ದರೂ ಸಹಿತ ತೂತಿಗೆ ತೃಪ್ತಿ ಇಲ್ಲ ಅಂತೇಳಿ ಇವರೊಂದು ಸಮಸ್ಯೆ ಬಗ್ಗೆನೂ ಕೂಡ ತಿಳಿಸಿರೋದು. ಬಯಕೆ ಮಿಂಡ ಇಟ್ಟುಕೊಂಡು ಸುಖವನ್ನು ಅನುಭವಿಸಬೇಕು ಅಂತೇಳಿ ಪ್ಲ್ಯಾನ್ ಮಾಡಿದ್ದಾರೆ. ಇನ್ನು ಸ್ಥಳ ನೀವೇ ಹೇಳಿ, ಇಲ್ಲಾಂದರೆ ನನ್ನ ಕಾರಿನಲ್ಲೇ ಮಾಡೋಣ ಅಂತೇಳಿ ಇದಿಷ್ಟು ಇವರಿಗೆ ಸಂಬಂಧಿಸಿದ ಬಯೋಡೇಟಾವನ್ನು ಶೇರ್ ಮಾಡ್ಕೊಂಡಿರೋದು. ಹಾಗೆ ಫ್ರೆಂಡ್ಸ್, ಇವರ ಬಳಿರುವ ಹ್ಯುಂಡೈ ವೆನ್ಯೂ ಕಾರ್ ಬಗ್ಗೆನೂ ಕೂಡ ಫುಲ್ ರಿವ್ಯೂವನ್ನು ಕೊಟ್ಟಿದ್ದಾರೆ. ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ನಾನು ಕೊನೆಯಲ್ಲಿ ಕೊಡ್ತಾ ಹೋಗ್ತೇನೆ, ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಇದರ ಜೊತೆಗೆ ತೂತಿನ ಪೊರೆನೇಕಿ ಈ ಥರ ಸುಖವನ್ನು ಕೊಡಬೇಕು ಅಂಥವರು ಮಾತ್ರ ಕರೆ ಮಾಡಿ ಅಂತೇಳಿ ಕೆಲವೊಂದು ಮಾಹಿತಿಯನ್ನು ಸಹಿತ ಕೊಟ್ಟಿದ್ದಾರೆ. ಮೊದಲನೇದು, ಗಂಡ ಮನೆಯಲ್ಲಿ ಇಲ್ಲದಾಗ ಕರೆಯುತ್ತೇನೆ, ಬಂದು ಸುಖವನ್ನು ಕೊಡಬೇಕು. ಇನ್ನು ಗಂಡ ಮನೆಯಲ್ಲಿದ್ದರೆ ನಾನೇ ಹೊರಗಡೆ ಬಂದು ಮೀಟ್ ಮಾಡುತ್ತೇನೆ ಅಂತೇಳಿ ಭರವಸೆಯನ್ನು ಕೊಟ್ಟಿದ್ದಾರೆ. ಸೊ ಎರಡರಲ್ಲಿ ಒಂದಕ್ಕೆ ನೀವು ಒಪ್ಪಿಕೊಳ್ಳಬೇಕು. ತೂತು ತೆಂಗುವಾಗ ತೂತಿನ ಪೊರೆ ನೆಕ್ಕಬೇಕು, ಅದಂದರೆ ತುಂಬಾ ಇಷ್ಟ ಅಂತೇಳಿ ತಿಳಿಸಿದ್ದಾರೆ. ಇನ್ನು ನಿಮ್ಮ ಜೀವನಕ್ಕೆ ಹಣಕಾಸಿನ ತೊಂದರೆ ಇದ್ದರೆ ಹೇಳಿ, ಕೊಟ್ಟು ಸಹಕಾರವನ್ನು ಮಾಡುತ್ತೇನೆ ಅಂತೇಳಿ ಭರವಸೆಯನ್ನು ಕೊಟ್ಟಿದ್ದಾರೆ. ಆದರೆ ಸುಖವನ್ನು ಮಾತ್ರ ಚೆನ್ನಾಗಿ ಕೊಡಬೇಕು ಅಂತೇಳಿ ಇದಿಷ್ಟು ತೂತಿನ ಪೊರೆನೆಕ್ಕಿ ಈ ಥರ ಸುಖವನ್ನು ಕೊಡೋರು ಮಾತ್ರ ಕರೆ ಮಾಡಿ ಅಂತೇಳಿ ಇನ್ಫಾರ್ಮೇಷನ್ ಕೊಟ್ಟಿರೋದು. ಹಾಗೆ ಫ್ರೆಂಡ್ಸ್, ಗಂಡಿನ ಗುಣಗಳು ಹೇಗಿದ್ದರೆ ಮಾತ್ರ ತೂತು ಸಿಗುತ್ತೆ ಅಂತೇಳಿ ಇವರಿಗೆ ಸದ್ಯ ಬೇಕಾಗಿರುವ ಗಂಡಿನ ಗುಣಗಳ ಬಗ್ಗೆನೂ ಕೂಡ ಇವರೇ ಖುದ್ದಾಗಿ ಕೊಟ್ಟಿರೋದು. ಮೊದಲನೇದು, ಒಬ್ಬ ಮುದುಕನಿದ್ದರೂ ಸಹಿತ ದೆಂಗುವ ಆಸಕ್ತಿ ಅವರಲ್ಲಿ ಇರಬೇಕು. ಎರಡನೇದು, ಖರ್ಚು ಮಾಡೋದಕ್ಕೆ ದುಡ್ಡಿರಬೇಕು. ಸೊ ದುಡ್ಡು ಗಳಿಸೋದಕ್ಕೆ ಒಂದು ಕೆಲಸ ಅನ್ನೋದ್ರೂ ಕೂಡ ಇರಬೇಕು. ಹಾಗಿದ್ರೆ ಮಾತ್ರ ತೂತು ನಿಮ್ಮದೇ ಅಂತೇಳಿ ಭರವಸೆಯನ್ನು ಕೊಟ್ಟಿದ್ದಾರೆ. ಮೂರನೇದು, ಸುಖ ಕೊಡುವಾಗ ಯಾವುದೇ ಕಾರಣಕ್ಕೆ ಬೆರಳು ತೋರಿಸಬಾರದು ಅಂತೇಳಿ ತಿಳಿಸಿದ್ದಾರೆ. ಅಂದರೆ ತೂತಿಗೆ ಬೆರಳು ತೋರಿಸಬಾರದು. ನಾಲ್ಕನೇದು, ಸುಖಕ್ಕಿಂತ ಹಣಕ್ಕೆ ಆದ್ಯತೆ ಕೊಡೋರು ಬೇಡವೇ ಬೇಡ ಅಂತೇಳಿ ತಿಳಿಸಿರೋದು. ತೂತು ಚೀಪಿ ಸುಖ ಕೊಡೋರಿಗೆ ಮೊದಲು ಅವಕಾಶ ಸಿಗುತ್ತೆ, ಕರೆ ಮಾಡಿ ಅಂತೇಳಿ ಇದಿಷ್ಟು ಇವರಿಗೆ ಬೇಕಾಗಿರುವ ಗಂಡಿನ ಗುಣಗಳ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿರೋದು. ಸೊ ತುಂಬಾ ಸಿಂಪಲ್ ಆಗಿರ್ತಕ್ಕಂತಹ ಗುಣಗಳನ್ನು ಕೊಟ್ಟಿದ್ದಾರೆ. ಇನ್ನು ಕೊನೆಯದಾಗಿ ಇವರ ಬಳಿರೋ ಹ್ಯುಂಡೈ ವೆನ್ಯೂ XX ಕಾರ್ ಬಗ್ಗೆನೂ ಕೂಡ ಫುಲ್ ರಿವ್ಯೂವನ್ನು ಕೊಟ್ಟಿದ್ದಾರೆ, ನೋಡ್ತಾ ಹೋಗೋಣ. ಸೊ ಇದರ ಒಂದು ರಿಜಿಸ್ಟ್ರೇಷನ್ ಇಯರ್ ಬಂದುಬಿಟ್ಟು ಜುಲೈ 2023 ಆಗಿರುತ್ತೆ, ಅಂದರೆ ಇತ್ತೀಚೆಗೆ ಬೈ ಮಾಡಿರೋದು. ಹಾಗೆಯೇ ಇನ್ಸೂರೆನ್ಸು ಕನ್ಫರೆನ್ಸಿವ್ ಆಗಿದೆ ಅಂತೇಳಿ ತಿಳಿಸಿದ್ದಾರೆ. ಫ್ಯೂಯಲ್ ಟೈಪು ಪೆಟ್ರೋಲ್ ಸಪೋರ್ಟ್ ಕೊಡುತ್ತೆ. ಸೀಟಿಂಗ್ ಕೆಪಾಸಿಟಿ 5 ಜನ ಕಂಫರ್ಟಬಲ್ ಆಗಿ ಕೂತ್ಕೊಳ್ಬೋದು. ಕಿಲೋಮೀಟರ್ ಡ್ರೈವನ್ನು 7864 ಕಿಲೋಮೀಟರ್ ರನ್ ಆಗಿದೆ. RTO ನ್ಯೂ ಡೆಲ್ಲಿ ಅಂತೇಳಿ ತಿಳಿಸಿರೋದು. ಓನರ್ಶಿಪ್ಪು ಇವರೇ ಫಸ್ಟ್ ಓನರ್ ಆಗಿರೋದು. ಇಂಜಿನ್ ಡಿಸ್ಪ್ಲೇಸ್ಮೆಂಟು 1198 cc. ಹಾಗೆಯೇ ಟ್ರಾನ್ಸ್ಮಿಷನ್ ಆಟೋಮೆಟಿಕ್ ಇದೆ. ಇಯರ್ ಆಫ್ ಮ್ಯಾನುಫ್ಯಾಕ್ಚರಿಂಗು 2023 ಅಂತೇಳಿ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಸೊ ಲೆಫ್ಟು ಮತ್ತು ರೈಟ್ ಸೈಡ್ ನೋಡ್ತಾ ಇರ್ಬೋದು. ಇನ್ನರ್ ಲುಕ್ಕು ಮತ್ತು ಲೆದರ್ ಸೀಟ್ ಆಗಿರುತ್ತೆ, ತುಂಬಾ ಚೆನ್ನಾಗಿ ಮೇಂಟೈನ್ ಕೂಡ ಮಾಡಿರುವಂಥದ್ದು. ಇದನ್ನು ಹೊರತುಪಡಿಸಿ ಕೆಲವೊಂದು ಫೀಚರ್ಗಳ ಬಗ್ಗೆನೂ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಕೂಡ ಮಾಡ್ಬೋದು. ಇಂಜಿನ್ ಸ್ಟಾರ್ಟು ಮತ್ತು ಸ್ಟಾಪ್ ಬಟನ್ ಕೂಡ ಕೊಟ್ಟಿದ್ದಾರೆ. ರಿಯರ್ ಕ್ಯಾಮ್ರಾ ಕೂಡ ಇದೆ ಅಂತೇಳಿ ಮಾಹಿತಿಯನ್ನು ಕೊಟ್ಟಿರೋದು. ನಿಮಗೆ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಹಾಗೆ ಇವರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಬೇಕಾಗಿತ್ತು ಅಂದರೆ ನಮ್ಮ ಚಾನಲ್ಗೆ ಜಾಯಿನ್ ಮಾಡ್ಕೊಳ್ಳಿ. ಸೊ ಜಾಯಿನ್ ಮಾಡ್ಕೊಳ್ಳೋದ್ರಿಂದ ಮೊಬೈಲ್ ನಂಬರ್ ಸಿಗುತ್ತೆ, ಕಾಲ್ ಮಾಡಿ ನಿಮ್ಮ ನಿರ್ಧಾರವನ್ನು ನೇರವಾಗಿ ತಿಳಿಸಬಹುದು.